ಇಸ್ರೇಲ್ ಮೇಲೆ ಇರಾನ್ ಸೂಪರ್ಸಾನಿಕ್ ಮಿಸೈಲ್ ದಾಳಿ, 400 ಮಿಸೈಲ್, 10,000 ಡ್ರೋನ್ಗಳಿಂದ ಅಟ್ಯಾಕ್. ಇಸ್ರೇಲ್ನ ಅತಿದೊಡ್ಡ ಆಸ್ಪತ್ರೆ ಧ್ವಂಸ, ದಿಕ್ಕಾಪಾಲಾದ ಜನ. ಮಧ್ಯಪ್ರಾಚ್ಯದಲ್ಲಿ ಇಸ್ರೇಲ್ ಮತ್ತು ಇರಾನ್ನಲ್ಲಿ ನಡೀತಾ ಇರುವ ಸಂಘರ್ಷ 7ನೇ ದಿನಕ್ಕೆ ಕಾಲಿಟ್ಟಿದೆ. ತೀವ್ರ ಹಿನ್ನಡೆ ಅನುಭವಿಸಿದ ಇರಾನ್ ಈಗ ತಿರುಗಿ ಬಿದ್ದಿದ್ದು ಪ್ರತಿದಾಳಿಯನ್ನು ಇನ್ನಷ್ಟು ತೀವ್ರಗೊಳಿಸಿದೆ. ಇಸ್ರೇಲ್ ಮೇಲೆ ಇರಾನ್ ಸೂಪರ್ಸಾನಿಕ್ ಮಿಸೈಲ್ ಪ್ರಯೋಗ ಮಾಡಿದ್ದು ದೊಡ್ಡ ನಷ್ಟವನ್ನ ಮಾಡಿದೆ. ಇರಾನಿನ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳು ಟೆಲ್ ಅವೀವ್, ರಾಮತ್ ಗ್ಯಾನ್, ಹೊಲೋನ್ ಮತ್ತು ಬೀರ್ ಶೆಬಾ ಸೇರಿದಂತೆ ಇಸ್ರೇಲ್ನಾದ್ಯಂತ ಹಲವಾರು ನಗರಗಳ ಮೇಲೆ ದಾಳಿಯಾಗಿದೆ. ಇದರಿಂದಾಗಿ ವ್ಯಾಪಕ ಹಾನಿಯಾಗಿದ್ದು 100 ಜನ ಗಾಯಗೊಂಡಿದ್ದಾರೆ. ಹೊಲೋನ್ನ ವಸತಿ ಪ್ರದೇಶದಲ್ಲಿ ಕ್ಷಿಪಣಿ ಅಪ್ಪಳಿಸಿದ್ದು ಓರ್ವ ವ್ಯಕ್ತಿ ಗಂಭೀರವಾಗಿ ಗಾಯಗೊಂಡಿದ್ರೆ ಸುಮಾರು 24ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ದಾರೆ. ಇನ್ನು ಇರಾನಿನ ಬ್ಯಾಲಿಸ್ಟಿಕ್ ಕ್ಷಿಪಣಿ ಇಸ್ರೇಲ್ನ ಬೀರ್ ಶೆಬಾದ ಸೊರೋಕಾ ವೈದ್ಯಕೀಯ ಕೇಂದ್ರಕ್ಕೆ ಅಪ್ಪಳಿಸಿದ್ದು ಇಡೀ ಆಸ್ಪತ್ರೆಯ ಧ್ವಂಸ ಆಗಿದೆ. ಆಸ್ಪತ್ರೆಯಲ್ಲಿದ್ದ ಜನರೆಲ್ಲ ದಿಕ್ಕಾಪಾಲಾಗಿ ಓಡ್ ಹೋಗಿದ್ದಾರೆ. ದಾಳಿ ಭೀತಿ ಹಿನ್ನೆಲೆಯಲ್ಲಿ ಈ ಹಿಂದೆನೇ ರೋಗಿಗಳನ್ನ ಸ್ಥಳಾಂತರಿಸುವ ಕಾರ್ಯ ಮಾಡಲಾಗ್ತಾ ಇದೆ. ಸದ್ಯ ಘಟನೆಯಲ್ಲಿ ಯಾವುದೇ ಜೀವಹಾನಿ ಆಗಿಲ್ಲ ಅಂತ ವರದಿಯಾಗಿದೆ. ಮೂಲಗಳ ಪ್ರಕಾರ ಇರಾನ್ ಇಸ್ರೇಲ್ ಮೇಲೆ 400ಕ್ಕೂ ಅಧಿಕ ಮಿಸೈಲ್ ಮತ್ತು 10,000ಕ್ಕೂ ಅಧಿಕ ಡ್ರೋನ್ಗಳಿಂದ ದಾಳಿ ನಡೆಸಿದೆ. ಇರಾನ್ ಮತ್ತೆ ಇಸ್ರೇಲ್ ನಡುವೆ ನಡೀತಿರುವಂತಹ ಸಂಘರ್ಷ ತೀವ್ರ ಸ್ವರೂಪವನ್ನು ಪಡೆದುಕೊಳ್ಳುವಂತಹ ಎಲ್ಲಾ ಲಕ್ಷಣಗಳು ಕೂಡ ಕಾಣ್ತಾ ಇದ್ದಾವೆ. ಆರಂಭಿಕ 3-4 ದಿನಗಳ ಕಾಲ ಇಸ್ರೇಲ್ ಇರಾನ್ ಮೇಲೆ ನಿರಂತರವಾದಂತಹ ದಾಳಿಗಳನ್ನು ಮಾಡುವಂತ ಕೆಲಸವನ್ನ ಮಾಡಿತ್ತು. ಈಗ ಅದಕ್ಕೆ ಪ್ರತಿ ದಾಳಿಯನ್ನು ನಡೆಸುವಂತ ಕೆಲಸವನ್ನ ಇರಾನ್ ಮಾಡ್ತಾ ಇದೆ. ಕಳೆದ 2 ದಿನಗಳಲ್ಲಿ 40ಕ್ಕೂ ಹೆಚ್ಚು ಸೂಪರ್ಸಾನಿಕ್ ಮಿಸೈಲ್ಗಳನ್ನು ಬಳಕೆ ಮಾಡಿದೆ. 10,000ಕ್ಕಿಂತ ಹೆಚ್ಚು ಡ್ರೋನ್ಗಳನ್ನು ಬಳಕೆ ಮಾಡಿಕೊಂಡು ಇಸ್ರೇಲ್ನ ಮೇಲೆ ದಾಳಿಯನ್ನು ಮಾಡುವಂತ ಕೆಲಸವನ್ನ ಮಾಡಿದೆ. ಇರಾನ್ನ ದಾಳಿಯಿಂದಾಗಿ ಇಸ್ರೇಲ್ನಲ್ಲಿ ಈಗ ಅಪಾರ ಪ್ರಮಾಣದ ಹಾನಿಯಾಗಿರುವಂಥದ್ದು, ನಷ್ಟ ಆಗಿರುವಂಥದ್ದು, ಸಾಕಷ್ಟು ಜನರು ಜೀವ ಕಳ್ಕೊಂಡಿದ್ದಾರೆ. ಇದರ ಜೊತೆಗೆ 100 ಜನರು ಗಾಯಗೊಂಡಿದ್ದಾರೆ ಅನ್ನುವಂಥ ವರದಿಗಳು ಕೂಡ ಬರ್ತಾ ಇದ್ದಾವೆ. ಈ ನಡುವೆ ಇವತ್ತು ಇಸ್ರೇಲ್ನಲ್ಲಿರುವಂತಹ ಸೊರೋಕೋ ಅನ್ನುವಂಥ ವೈದ್ಯಕೀಯ ಕೇಂದ್ರದ ಮೇಲೂ ಕೂಡ ಇರಾನ್ ದಾಳಿ ಮಾಡಿರುವಂತಹ ಪರಿಣಾಮ ಸಾಕಷ್ಟು ಜನರು ದಿಕ್ಕಾಪಾಲಾಗಿ ಓಡುವಂಥ ಸನ್ನಿವೇಶಗಳು ನಿರ್ಮಾಣ ಆಗಿತ್ತು. ಇಡೀ ಆಸ್ಪತ್ರೆಯ ಕಟ್ಟಡ ಧ್ವಂಸವಾಗಿ ಹೋಗಿರುವಂತಹ ವಿಜುವಲ್ಸ್ ಕೂಡ ಈಗ ಸಾಕಷ್ಟು ವೈರಲ್ ಆಗ್ತಾ ಇದೆ. ಆಸ್ಪತ್ರೆಯ ಮೇಲೆ ದಾಳಿ ನಡೆದಿಲ್ಲವೆಂದ ಇರಾನ್ ದಾಳಿಗೆ ಇಸ್ರೇಲ್ ಆರೋಗ್ಯ ಸಚಿವರ ಖಂಡನೆ. ಬೇರ್ ಶೆಬಾದ ಸೊರಾಕಾ ವೈದ್ಯಕೀಯ ಕೇಂದ್ರದ ಮೇಲೆ ಇರಾನ್ ನಡೆಸಿದ ಕ್ಷಿಪಣಿ ದಾಳಿಯನ್ನು ಭಯೋತ್ಪಾದಕ ಕೃತ್ಯ ಮತ್ತು ಯುದ್ಧ ಅಪರಾಧ ಅಂತ ಇಸ್ರೇಲ್ ಆರೋಗ್ಯ ಸಚಿವರು ಖಂಡಿಸಿದ್ದಾರೆ. ಇರಾನ್ ಉದ್ದೇಶಪೂರ್ವಕವಾಗಿ ನಾಗರಿಕರನ್ನ ಗುರಿಯಾಗಿಸಿಕೊಂಡಿದೆ ಅಂತ ಆರೋಪಿಸಿದರು. ಸೊರಾಕಾ ವೈದ್ಯಕೀಯ ಕೇಂದ್ರದ ಮೇಲೆ ಹಾರಿಸಲಾದ ಕ್ಷಿಪಣಿ ಭಯೋತ್ಪಾದಕ ಕೃತ್ಯವಾಗಿದ್ದು ಅದು ಕೆಂಪು ರೇಖೆಯನ್ನು ದಾಟಿದೆ ಅಂತ ಆರೋಗ್ಯ ಸಚಿವ ಉರಿಯಲ್ ಬುಸೋ ಹೇಳಿದ್ದಾರೆ. ಆದರೆ ಆಸ್ಪತ್ರೆ ಮೇಲೆ ಯಾವುದೇ ರೀತಿಯ ದಾಳಿ ಆಗಿಲ್ಲ ಅಂತ ಇರಾನ್ ಸ್ಪಷ್ಟನೆ ಕೊಟ್ಟಿದೆ. ಇರಾನ್ ಮೇಲೆ ಮುಂದುವರೆದ ಇಸ್ರೇಲ್ ದಾಳಿ, ಪರಮಾಣು ಘಟಕಗಳ ಗುರಿಯಾಗಿಸಿ ದಾಳಿ, 40 ಫೈಟರ್ ಜೆಟ್ಗಳಿಂದ ಇಸ್ರೇಲ್ ದಾಳಿ, ಇರಾನ್ನಿಂದ ದಾಳಿ, ಇಸ್ರೇಲ್ ಶಾಲೆಗಳಿಗೂ ಹಾನಿ. ಇತ್ತ ಇರಾನ್ ಮೇಲೆ ಇಸ್ರೇಲ್ ಕೂಡ ತನ್ನ ದಾಳಿಯನ್ನು ಮುಂದುವರೆಸಿದೆ. ಪರಮಾಣು ಘಟಕಗಳನ್ನ ಗುರಿಯಾಗಿಸಿಕೊಂಡು 40 ಫೈಟರ್ ಜೆಟ್ಗಳಿಂದ ಇಸ್ರೇಲ್ ದಾಳಿ ಮಾಡಿದೆ. ಅತ್ತ ಇಸ್ರೇಲ್ನ ಆಸ್ಪತ್ರೆ ಮೇಲಿನ ದಾಳಿಯನ್ನ ಇರಾನ್ ತಳ್ಳಿ ಹಾಕಿದೆ. ನಾವು ಅಂತಾರಾಷ್ಟ್ರೀಯ ಕಚೇರಿ ಗುರಿಯಾಗಿಸಿ ದಾಳಿ ಮಾಡಿದ್ವಿ, ಆಸ್ಪತ್ರೆ ಮೇಲೆ ದಾಳಿ ನಡೆಸಿಲ್ಲ. ದಾಳಿ ವೇಳೆ ಇಸ್ರೇಲ್ ಸೊರಾಕಾ ಆಸ್ಪತ್ರೆಗೆ ಹಾನಿಯಾಗಿದೆ ಅಂತಷ್ಟೇ ಸಬೂಬು ಹೇಳಿದೆ. ಇನ್ನು ಇರಾನ್ ದಾಳಿಯಿಂದ ಇಸ್ರೇಲ್ನ ಶಾಲೆಗಳಿಗೂ ಹಾನಿಯಾಗಿದೆ ಅಂತ ವರದಿಯಾಗಿದೆ. ಇರಾನ್ ದಾಳಿಗೆ ಉತ್ತರವಾಗಿ ಈಗ ಇಸ್ರೇಲ್ ಕೂಡ ಪ್ರತಿ ದಾಳಿಯನ್ನು ನಡೆಸ್ತಾ ಇರುವಂಥದ್ದು. ಇರಾನ್ನಲ್ಲಿರುವಂಥ ಪ್ರಮುಖ ಪ್ರದೇಶಗಳನ್ನು ಟಾರ್ಗೆಟ್ ಮಾಡಿ ಈಗ ದಾಳಿಯನ್ನು ಮಾಡ್ತಾ ಇರುವಂಥದ್ದು. ಮುಖ್ಯವಾಗಿ ಪರಮಾಣು ಕೇಂದ್ರಗಳು, ಸೇನಾ ನೆಲೆಗಳನ್ನು ಟಾರ್ಗೆಟ್ ಮಾಡಿ ಈಗ ಇಸ್ರೇಲ್ ದಾಳಿಯನ್ನು ನಡೆಸ್ತಾ ಇದೆ. ಮುಖ್ಯವಾಗಿ ಪರಮಾಣು ಕೇಂದ್ರಗಳ ಮೇಲೆ ದಾಳಿಯನ್ನು ಮಾಡ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನು ಕೊಟ್ಟಿದ್ದು, ಸ್ಥಳೀಯ ಜನರು ಜಾಗವನ್ನು ಖಾಲಿ ಮಾಡಬೇಕು ಅನ್ನುವಂಥ ಎಚ್ಚರಿಕೆಯನ್ನು ಕೊಟ್ಟಿದೆ. ಇವತ್ತು ಬೆಳಗ್ಗೆ 40ಕ್ಕಿಂತ ಹೆಚ್ಚು ಫೈಟರ್ ಜೆಟ್ಗಳನ್ನು ಬಳಸಿಕೊಂಡು ಪರಮಾಣು ಕೇಂದ್ರಗಳ ಮೇಲೆ ದಾಳಿಯನ್ನು ನಡೆಸುವಂಥ ಪ್ರಯತ್ನವನ್ನು ಮಾಡಿದೆ ಅನ್ನುವಂಥ ಮಾಹಿತಿಗಳು ಕೂಡ ಇದ್ದಾವೆ. ಆದರೆ ಈ ವರದಿಗಳನ್ನು ಈಗ ಇರಾನ್ ಸರ್ಕಾರ ತಳ್ಳಿ ಹಾಕಿರುವಂಥದ್ದು. ಈ ರೀತಿಯಾದಂಥ ಯಾವುದೇ ಘಟನೆಗಳು ನಡೆದಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಸ್ಪಷ್ಟನೆ ಕೊಡುವಂಥ ಕೆಲಸವನ್ನ ಮಾಡಿದೆ. ಇದರ ಜೊತೆಗೆ ಇಸ್ರೇಲ್ನಲ್ಲಿ ಸೊರೋಕೋ ವೈದ್ಯಕೀಯ ಕೇಂದ್ರದ ಮೇಲೆ ನಾವು ದಾಳಿಯನ್ನು ಮಾಡಿಲ್ಲ ಅನ್ನುವಂಥ ಸ್ಪಷ್ಟನೆಯನ್ನು ಕೊಡುವಂಥ ಕೆಲಸವನ್ನು ಕೂಡ ಈಗ ಇರಾನ್ ಸೇನಾಧಿಕಾರಿಗಳು ಮಾಡಿದ್ದಾರೆ. ಅರಾಕ್ ಹೆವಿ ವಾಟರ್ ನ್ಯೂಕ್ಲಿಯರ್ ರಿಯಾಕ್ಟರ್ ಅನ್ನ ಗುರಿಯಾಗಿಸಿಕೊಂಡು ದೇಶದ ಪರಮಾಣು ಮೂಲ ಸೌಕರ್ಯದ ಮೇಲೆ ಇಸ್ರೇಲ್ ಹೊಸ ದಾಳಿ ನಡೆಸಿದೆ ಅಂತ ಇರಾನ್ ಹೇಳಿದೆ. ಆದರೆ ಯಾವುದೇ ದೊಡ್ಡ ಹಾನಿ ಸಂಭವಿಸಿಲ್ಲ. ತೆಹರಾನ್ನಿಂದ ನೈಋತ್ಯಕ್ಕೆ ಸುಮಾರು 250 ಕಿಲೋಮೀಟರ್ ದೂರದಲ್ಲಿರುವ ಅರಾಕ್ ಸೌಲಭ್ಯದ ಮೇಲೆ ದಾಳಿಯಾಗಿದೆ. ಆದರೆ ಈ ದಾಳಿಯಲ್ಲಿ ಯಾವುದೇ ವಿಕಿರಣ ಅಪಾಯ ಆಗಿಲ್ಲ ಅಂತ ಹೇಳಿದೆ. ಆ ಸ್ಥಳವನ್ನು ಸ್ಥಳಾಂತರಿಸಲಾಗಿದೆ ಮತ್ತು ಯಾವುದೇ ನಾಗರಿಕ ಪ್ರದೇಶಗಳು ಪರಿಣಾಮ ಬೀರಿಲ್ಲ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಟೆಹರಾನ್ನಿಂದ ನೈಋತ್ಯಕ್ಕೆ 250 ಕಿಲೋಮೀಟರ್ ದೂರದಲ್ಲಿರುವಂತಹ ಅರಾಕ್ ಹೆವಿ ವಾಟರ್ ನ್ಯೂಕ್ಲಿಯರ್ ರಿಯಾಕ್ಟರ್ನ ಮೇಲೆ ಇಸ್ರೇಲ್ ದಾಳಿ ನಡೆಸುವಂಥ ಕೆಲಸವನ್ನು ಮಾಡಿರುವಂಥದ್ದು. ಇರಾನ್ನಲ್ಲಿರುವಂತಹ ಪರಮಾಣು ಕೇಂದ್ರಗಳ ಜೊತೆಗೆ ಈ ರೀತಿಯಾದಂಥ ಕೇಂದ್ರಗಳ ಮೇಲೆ ದಾಳಿಯನ್ನು ನಡೆಸೋ ಮೂಲಕ ಪರಮಾಣು ಕೇಂದ್ರಗಳನ್ನು ನಾಶ ಮಾಡುವಂಥ ಪ್ರಯತ್ನವನ್ನು ಈಗ ಇಸ್ರೇಲ್ ಮಾಡ್ತಾ ಇರುವಂಥದ್ದು. ಆದರೆ ಈ ದಾಳಿ ಸಂಪೂರ್ಣವಾಗಿ ಯಶಸ್ವಿ ಆಗಿಲ್ಲ ಅನ್ನುವಂಥ ಮಾಹಿತಿಗಳು ಕೂಡ ಬರ್ತಾ ಇದ್ದಾವೆ. ಈಗ ಇರಾನ್ ಹೇಳ್ಕೊಳ್ತಾ ಇರುವಂಥದ್ದು, ದಾಳಿಯ ಬಳಿಕವೂ ಕೂಡ ಯಾವುದೇ ರೀತಿಯಾದಂತಹ ವಿಕಿರಣಗಳ ಸೋರಿಕೆ ಆಗಿಲ್ಲ ಅನ್ನುವಂತಹ ಮಾಹಿತಿಗಳನ್ನು ಕೊಡ್ತಾ ಇರುವಂಥದ್ದು. ಒಂದು ವೇಳೆ ವಿಕಿರಣಗಳ ಸೋರಿಕೆ ಆದರೆ
ದೊಡ್ಡ ಅನಾಹುತ ಸಂಭವಿಸುವಂಥ ಸಾಧ್ಯತೆಗಳಿದ್ದಾವೆ. ಈಗಾಗಲೇ ಇಸ್ರೇಲ್ ಸೇನೆ ಹೇಳಿರುವಂಥದ್ದು ನ್ಯೂಕ್ಲಿಯರ್ ಪ್ಲಾಂಟ್ಗಳ ಸುತ್ತಮುತ್ತ ಇರುವಂಥ ಜನರು ಸ್ಥಳಾಂತರಗೊಳ್ಳಬೇಕು ಅನ್ನುವಂಥ ಎಚ್ಚರಿಕೆಯನ್ನು ಕೊಟ್ಟಿದೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಈ ಒಂದು ನ್ಯೂಕ್ಲಿಯರ್ ಪ್ಲಾಂಟ್ ಅಥವಾ ಪರಮಾಣು ಕೇಂದ್ರಗಳ ಮೇಲೆ ಇಸ್ರೇಲ್ ದಾಳಿ ಮಾಡುವಂಥ ಸಾಧ್ಯತೆಗಳಿರುವಂಥ ಹಿನ್ನೆಲೆಯಲ್ಲಿ ಇರಾನ್ಗೆ ಈಗ ವಿಕಿರಣ ಸೋರಿಕೆಯ ಆತಂಕ ಕೂಡ ಶುರುವಾಗಿದೆ. ಇರಾನ್ 9 ಪರಮಾಣು ಬಾಂಬ್ ತಯಾರಿಸುತ್ತಿದೆ. ಇಸ್ರೇಲ್ ವಿದೇಶಾಂಗ ಸಚಿವ ಗಿಡಿಯಾನ್ ಆರೋಪ. ತನ್ನ ಬಳಿ ಪರಮಾಣು ಶಸ್ತ್ರಾಸ್ತ್ರ ಇಲ್ಲ ಅಂತ ಹೇಳ್ಕೊಂಡಿರುವ ಇರಾನ್ 9 ಪರಮಾಣು ಬಾಂಬ್ಗಳನ್ನು ಸಿದ್ಧಪಡಿಸ್ತಾ ಇದೆ ಅಂತ ವಿದೇಶಾಂಗ ಸಚಿವ ಗಿಡಿಯಾನ್ ಸಾರ್ ಆರೋಪಿಸಿದ್ದಾರೆ. 9 ಶಸ್ತ್ರಾಸ್ತ್ರಗಳ ತಯಾರಿ ಮಾಡಬೇಕಾದ ಕಚ್ಚಾ ಸಾಮಗ್ರಿ ಇರಾನ್ ಸಂಗ್ರಹಿಸಿದೆ. ಇರಾನ್ ಜೊತೆ ಯಾವುದೇ ಮಾತುಕತೆಗಳಿಲ್ಲ. ನಮ್ಮ ಉದ್ದೇಶಗಳು ಸಾಧಿಸೋ ತನಕ ಕಾರ್ಯಾಚರಣೆ ಮುಂದುವರಿಯಲಿದೆ ಅಂತ ಗಿಡಿಯಾನ್ ಸಾರ್ ಶಪಥ ಮಾಡಿದ್ದಾರೆ. ಇನ್ನು ಇರಾನ್ ಪರಮಾಣು ಶಸ್ತ್ರಾಸ್ತ್ರಗಳನ್ನು ಮಾತ್ರ ಅಲ್ಲದೆ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನು ಕೂಡ ಉತ್ಪಾದಿಸುವ ಸಾಮರ್ಥ್ಯವನ್ನು ನಾಶಪಡಿಸಬೇಕು ಅಂತ ಅಮೆರಿಕದಲ್ಲಿರುವ ಇಸ್ರೇಲ್ ರಾಯಭಾರಿ ಹೇಳಿದ್ದಾರೆ. ಇರಾನ್ನಲ್ಲಿ 639ಕ್ಕೂ ಹೆಚ್ಚು ಮಂದಿ ಸಾವು, 1329ಕ್ಕೂ ಹೆಚ್ಚು ಮಂದಿಗೆ ಗಂಭೀರ ಗಾಯ. ಇಸ್ರೇಲ್ ದಾಳಿಯಿಂದ ಇರಾನ್ನಲ್ಲಿ ಇಲ್ಲಿ ತನಕ 639ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ. 1329ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದು, ಮೃತರಲ್ಲಿ ಇರಾನ್ನ ಭದ್ರತಾ ಪಡೆಗಳ 154 ಸದಸ್ಯರಿದ್ದಾರೆ. ಇಸ್ರೇಲ್ನಲ್ಲೂ 50ಕ್ಕೂ ಅಧಿಕ ಮಂದಿ ಮೃತಪಟ್ಟಿದ್ದು, 500ಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದಾರೆ. ಇರಾನ್ನ ಮಿಸೈಲ್ ದಾಳಿಯಾಗಿರೋ ಹಿನ್ನೆಲೆಯಲ್ಲಿ ಸಾವು ನೋವಿನ ಸಂಖ್ಯೆ ಹೆಚ್ಚಳ ಆಗೋ ಸಾಧ್ಯತೆ ಇದೆ. ಇರಾನ್ನ ಸರ್ವೋಚ್ಚ ನಾಯಕ ಖಮೇನಿ ಹತ್ಯೆ ಬೆದರಿಕೆ, ಈ ವಿಚಾರವನ್ನು ನಾನು ಒಪ್ಪಲು ಬಯಸುವುದಿಲ್ಲ. ಪುಟಿನ್. ಇರಾನ್ನ ಸರ್ವೋಚ್ಚ ನಾಯಕ ಅಯತುಲ್ಲಾ ಅಲಿ ಖಮೇನಿ ಅವರ ಹತ್ಯೆಯ ಸುತ್ತಲಿನ ಊಹಾಪೋಹಗಳ ಬಗ್ಗೆ ಪ್ರತಿಕ್ರಿಯೆ ಕೊಡೋದಕ್ಕೆ ರಷ್ಯಾದ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ನಿರಾಕರಿಸಿದ್ದಾರೆ. ಈ ವಿಚಾರವನ್ನು ನಾನು ಒಪ್ಪೋದಕ್ಕೆ ಬಯಸೋದಿಲ್ಲ. ನಾನು ಈ ಸಾಧ್ಯತೆ ಬಗ್ಗೆ ಚರ್ಚಿಸೋಕ್ಕೂ ಕೂಡ ಬಯಸೋದಿಲ್ಲ. ನಾನು ಇದನ್ನೆಲ್ಲ ಕೇಳ್ತಾ ಇದ್ದೀನಿ, ಆದರೆ ನಾನು ಅದರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಬಯಸೋದಿಲ್ಲ ಅಂತ ಹೇಳಿದ್ದಾರೆ. ಮಧ್ಯಪ್ರಾಚ್ಯ ಸಂಘರ್ಷಕ್ಕೆ ಅಮೆರಿಕ ಎಂಟ್ರಿ, ಕುತೂಹಲ ಮೂಡಿಸಿದ ಅಮೆರಿಕ ಅಧ್ಯಕ್ಷರ ಮಾತು. ಅಧ್ಯಕ್ಷರ ವಿಶೇಷ ವಿಮಾನ ಹೊರತೆಗೆದ ಅಮೆರಿಕ. ಇಸ್ರೇಲ್ ಇರಾನ್ ನಡುವಿನ ಸಂಘರ್ಷಕ್ಕೆ ಅಮೆರಿಕ ಭಾಗಿಯಾಗುವ ಸುಳಿವು ಸಿಕ್ಕಿದೆ. ಈ ವಾರಾಂತ್ಯದಲ್ಲಿ ಇರಾನ್ನಲ್ಲಿರುವ ಪರಮಾಣು ಕೇಂದ್ರಗಳನ್ನು ಗುರಿಯಾಗಿಸಿಕೊಂಡು ಅಮೆರಿಕ ದಾಳಿ ನಡೆಸಬಹುದು ಅಂತ ವರದಿಯಾಗಿದೆ. ಆದರೆ ಇದಕ್ಕೆ ಉತ್ತರಿಸೋಕೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನಿರಾಕರಿಸಿದ್ದಾರೆ. ನಾವು ಈ ಸಂಘರ್ಷದಲ್ಲಿ ಭಾಗಿಯಾಗಬಹುದು, ಆಗದೇ ಇರಬಹುದು, ಆದರೆ ಈ ವಾರ ಸುದೀರ್ಘವಾಗಿ ಇರಲಿದೆ ಅಂತ ಹೇಳೋ ಮೂಲಕ ಕುತೂಹಲ ಹೆಚ್ಚಿಸಿದ್ದಾರೆ. ಅಮೆರಿಕ ಗೌಪ್ಯ ನಡೆಗಳ ನಡುವೆ ಅಧ್ಯಕ್ಷರ ವಿಶೇಷ ವಿಮಾನ ಡೂಮ್ಸ್ಡೇ ಪ್ಲೇನ್ ಅಂತ ಕರೆಯಲ್ಪಡುವ ವಾಯುಪಡೆಯ E-4B ನೈಟ್ ವಾಚ್ ವಿಮಾನ ಹೊರಕ್ಕೆ ತೆಗೆಯಲಾಗಿದೆ. ಲೂಸಿಯಾನಾದ ಬಾಕ್ಸ್ಟೇಲ್ ವಾಯುಪಡೆ ನೆಲೆಯಿಂದ ಹಾರಾಟದ ನಂತರ ತಡರಾತ್ರಿ ಆಂಡ್ರೂಸ್ ನೆಲೆಯಲ್ಲಿ ಲ್ಯಾಂಡ್ ಮಾಡಲಾಗಿದೆ. ವಾರಾಂತ್ಯದಲ್ಲಿ ಇರಾನ್ ಮೇಲೆ ಅಮೆರಿಕ ದಾಳಿ ವರದಿ ಬೆನ್ನಲ್ಲೇ ಈ ವಿಮಾನವನ್ನ ಬಳಕೆಗೆ ತೆಗೆದಿರೋದು ಅನುಮಾನ ಹೆಚ್ಚಿಸಿದೆ. ಇಸ್ರೇಲ್ ಮತ್ತು ಇರಾನ್ನ ನಡುವೆ ನಡೀತಿರುವಂತಹ ಸಂಘರ್ಷದಲ್ಲಿ ಅಮೆರಿಕ ನೇರವಾಗಿ ಭಾಗಿಯಾಗುತ್ತಾ ಅನ್ನುವಂಥ ಪ್ರಶ್ನೆಗಳು ಕೂಡ ಈಗ ಉದ್ಭವ ಆಗಿರುವಂಥದ್ದು. ಇಷ್ಟು ದಿನ ಬಹಿರಂಗವಾಗಿ ಇಸ್ರೇಲ್ಗೆ ಅಮೆರಿಕ ಬೆಂಬಲವನ್ನು ಕೊಡುವಂಥ ಕೆಲಸವನ್ನ ಮಾಡಿದೆ. ಆದರೆ ಮಧ್ಯಪ್ರಾಚ್ಯದಲ್ಲಿ ನಡೀತಿರುವಂಥ ಈ ಸಂಘರ್ಷದಲ್ಲಿ ಅಮೆರಿಕ ನೇರವಾಗಿ ಅಖಾಡಕ್ಕೆ ಇಳಿಯುವಂಥ ಸಾಧ್ಯತೆಗಳಿದೆ ಅನ್ನುವಂಥ ವರದಿಗಳು ಕೂಡ ಬರ್ತಾ ಇದ್ದಾವೆ. ಈ ವಾರಾಂತ್ಯದಲ್ಲಿ ಅಮೆರಿಕ ಇರಾನ್ನ ಮೇಲೆ ದಾಳಿ ನಡೆಸಬಹುದು, ಅಲ್ಲಿರುವಂಥ ನ್ಯೂಕ್ಲಿಯರ್ ಪ್ಲಾಂಟ್ಗಳ ಮೇಲೆ ದಾಳಿಯನ್ನು ನಡೆಸುವ ಮೂಲಕ ಪ್ರತೀಕಾರವನ್ನು ತೀರಿಸಿಕೊಳ್ಳಬಹುದು, ಇರಾನ್ ಪರಮಾಣು ಶಸ್ತ್ರಾಸ್ತ್ರಗಳನ್ನು ಹೊಂದದಂತೆ ನೋಡಿಕೊಳ್ಳುವಂಥ ಸಾಧ್ಯತೆಗಳಿದೆ ಅನ್ನುವಂಥ ವರದಿಗಳು ದಟ್ಟವಾಗಿ ಕೇಳಿ ಬರ್ತಾ ಇರುವಂಥದ್ದು. ಇದರ ಬೆನ್ನಲ್ಲೇ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೂಡ ಒಂದು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಮುಂದಿನ ವಾರ ಸಾಕಷ್ಟು ಸುದೀರ್ಘವಾಗಿರಲಿದೆ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಒಂದು ಯುದ್ಧದಲ್ಲಿ ನಾವು ನೇರವಾಗಿ ಭಾಗಿಯಾಗ್ತೀವಾ ಇಲ್ವಾ ಅನ್ನುವಂಥದ್ದನ್ನು ಉತ್ತರಿಸಲಿಕ್ಕೆ ನಿರಾಕರಿಸಿರುವಂಥ ಅವರು, ನಾವು ಭಾಗಿಯಾಗಬಹುದು ಅಥವಾ ಭಾಗಿಯಾಗದೇ ಇರಬಹುದು, ಆದರೆ ಕಳೆದ ವಾರಕ್ಕಿಂತ ಮುಂದಿನ ವಾರ ಸಾಕಷ್ಟು ಸುದೀರ್ಘವಾಗಿರುತ್ತೆ ಅನ್ನುವಂತಹ ಸುಳಿವನ್ನು ಬಿಟ್ಕೊಟ್ಟಿರುವಂಥದ್ದು. ಹೀಗಾಗಿ ಅಮೆರಿಕ ನೇರವಾಗಿ ಭಾಗಿಯಾಗುವಂಥ ಸಾಧ್ಯತೆಗಳನ್ನು ಕೂಡ ಇಲ್ಲಿ ತಳ್ಳಿ ಹಾಕುವಂತಿಲ್ಲ. ಒಂದು ವೇಳೆ ಇಸ್ರೇಲ್ನ ಪರವಾಗಿ ಅಮೆರಿಕ ಅಖಾಡಕ್ಕಿಳಿದ್ರೆ ಅತ್ತ ಇರಾನ್ನ ಪರವಾಗಿ ಚೀನಾ ಮತ್ತೆ ರಷ್ಯಾ ಕೂಡ ಅಖಾಡಕ್ಕಿಳಿಯುವಂಥ ಸಾಧ್ಯತೆಗಳಿದೆ. ಒಟ್ಟಾರೆ ಎರಡು ದೇಶಗಳ ನಡುವಿನ ಸಂಘರ್ಷ ತೀವ್ರ ಸ್ವರೂಪ ಪಡ್ಕೊಂಡಿದ್ದು, ಮುಂದಿನ ವಾರ ಇದು ಮತ್ತೊಂದು ಹಂತಕ್ಕೆ ತಲುಪುವ ಲಕ್ಷಣಗಳು ಕಾಣಿಸ್ತಾ ಇದೆ. ಶಬೀರ್ ನಿಡಗುಂದಿ, ಪಬ್ಲಿಕ್ ಟಿವಿ, ನವದೆಹಲಿ.